ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ. ಕವಿ ಪರಿಚಯ: ಮಂಜೇಶ್ವರ ಗೋವಿಂದ ಪೈ. ರಾಷ್ಟ್ರಕವಿ ಪ್ರಶಸ್ತಿಯನ್ನು ಮೊಟ್ಟಮೊದಲ ಬಾರಿಗೆ ಪಡೆದ ಕನ್ನಡ ಕವಿ. 1883 ಮಾರ್ಚ್ 23ರಂದು ಮಂಗಳೂರಿನಲ್ಲಿ ಜನಿಸಿದರು. ತಂದೆ ತಿಮ್ಮಪ್ಪ ಪೈ, ತಾಯಿ ದೇವಕಿಯಮ್ಮ. ಪೈ ಅಂದರೆ ಯಜಮಾನ. ಜಮೀನುದಾರಿ ಮನೆತನದಲ್ಲಿ ಹುಟ್ಟಿದ ಇವರಿಗೆ ಮನೆತನದ ಅಡ್ಡ ಹೆಸರು ಸೇರಿಕೊಂಡು ಗೋವಿಂದ ಪೈ ಆದರು. ಇವರಿಗೆ ಮಂಗಳೂರಿಗೆ ಸಮೀಪದ ಮಂಜೇಶ್ವರ ಎಂಬಲ್ಲಿ ಮನೆಯಿತ್ತು. ಬಹುಕಾಲ ಅಲ್ಲಿಯೇ ನೆಲೆಸಿ ಅಧ್ಯಯನ ಸಂಶೋಧನೆಗಳಲ್ಲಿ ತೊಡಗಿದರು. ಹೀಗಾಗಿ ಗೋವಿಂದ ಪೈ ಅವರನ್ನು ಮಂಜೇಶ್ವರ ಗೋವಿಂದ ಪೈ ಎಂದೇ ಗುರುತಿಸುವರು. ಸಾಹಿತಿಗಳಿಗೆ, ಸಂಶೋಧಕರಿಗೆ ಅವರ ಜೀವಿತ ಕಾಲದಲ್ಲಿ ಮಂಜೇಶ್ವರ ಒಂದು ಯಾತ್ರಾ ಸ್ಥಳವಾಗಿತ್ತು. ಗೋವಿಂದ ಪೈ ಮಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು. BA ಶಿಕ್ಷಣಕ್ಕಾಗಿ ಮದರಾಸಿಗೆ ಹೋದರು. ಆಗಿನ ಭಾರತ ರಾಷ್ಟ್ರಾಧ್ಯಕ್ಷರಾದ ಸರ್ವೇಪಲ್ಲಿ ರಾಧಾಕೃಷ್ಣನ್ ಇವರ ಸಹಪಾಠಿಗಳು. ಪೈ ಇಂಗ್ಲಿಷ್ ಭಾಷೆಯಲ್ಲಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದು ಬಹುಮಾನ ಗಿಟ್ಟಿಸಿದರು. ಆದರೆ ತಂದೆಯ ವಿಯೋಗದ ಕಾರಣದಿಂದಾಗಿ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಊರಿಗೆ ಹಿಂತಿರುಗಿ ಕುಟುಂಬದ ಜವಾಬ್ದಾರಿ ಹೊರಬೇಕಾಗಿ ಬಂತು. ವಿವಾಹವಾದರೂ ಹೆಂಡತಿ ಅಕಾಲ ಮರಣಕ್ಕೆ ತುತ್ತಾದಳು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಆಸಕ್ತಿ ತೋರಿ ಕೆಲ ಸಮಯ ಭೂಗತ ಚಟುವಟಿಕೆಗಳಲ್ಲಿ ತೊಡಗಿದ್ದುಂಟು. ಗೋವಿಂದ ಪೈ ಹೆಸರಾಂತ ಕವಿಗಳು, ಸಂಶೋಧಕರು ಕೂಡ. ಭಾರತೀಯ ಭಾಷೆಗಳಷ್ಟಲ್ಲದೆ ಗ್ರೀಕ್, ಜಪಾನಿ ಮೊದಲಾದ ಇತರ ಭಾಷೆಗಳನ್ನು ಬಲ್ಲವರಾಗಿದ್ದರು. ಅವರಿಗೆ ಒಟ್ಟು 22 ಭಾಷೆಗಳು ಬರುತ್ತಿದ್ದವು. ಪಂಜೆ ಮಂಗೇಶರಾಯರು ಇವರ ಗುರು. ಪಂಜೆಯವರ ಪದ್ಯಗಳಲ್ಲಿ ಸಹಜವಾಗಿ ಇರುತ್ತಿದ್ದ ಆದಿಪ್ರಾಸವನ್ನು, ಅಂದರೆ ಪದ್ಯದ ಪ್ರತಿ ಸಾಲಿನ ದ್ವಿತೀಯಾಕ್ಷರ ಒಂದೇ ಆಗಿರಬೇಕು ಎಂಬ ನಿಯಮ ಇಟ್ಟುಕೊಂಡು ಆಗೆಲ್ಲ ಪದ್ಯ ಬರೆಯುತ್ತಿದ್ದರು. ಅದನ್ನು ತ್ಯಜಿಸಲು ಯೋಚಿಸುತ್ತಿದ್ದ ಕಾಲದಲ್ಲಿ ಪೈಯವರು ಆ ಪದ್ಧತಿಯನ್ನು ಮುರಿದು ಆದಿಪ್ರಾಸರಹಿತ ಪದ್ಯಗಳನ್ನು ಬರೆಯಲು ಮೊದಲು ಮಾಡಿದರು. ಇದು ಹೊಸ ಪ್ರಯೋಗವೆನಿಸಿ ಹೊಸ ಪರಂಪರೆಗೆ ನಾಂದಿಯಾಯಿತು. ಗೋಲ್ಗತ, ವೈಶಾಖಿ ಇವೆರಡು ಪೈಯವರ ಬರೆದ ಖಂಡಕಾವ್ಯಗಳು. ಯೇಸುಕ್ರಿಸ್ತನ ಕಡೆಯ ದಿನಗಳನ್ನು ಕುರಿತು ಬರೆದ ನೀಳ್ಗವಿತೆ ಗೋಲ್ಗೊತ. ಬುದ್ಧನ ಜೀವನ ಮತ್ತು ಉಪದೇಶಗಳನ್ನು ಕುರಿತು ವೈಶಾಖಿ ಕಾವ್ಯದಲ್ಲಿ ಚಿತ್ರಿಸಿದ್ದಾರೆ. ಗೊಮ್ಮಟ ಜೀವಸ್ತುತಿ, ನಂದಾದೀಪ ಕವಿತೆಯದು, ಗಿಳಿಬಿಂಡು ಕವನಗಳು, ಹೃದಯ ತರಂಗ ಇವು ಪೈಗಳ ಮುಖ್ಯ ಕಾವ್ಯಕೃತಿಗಳು. ಇವರ ಕನ್ನಡ ಅಭಿಮಾನ ಮೂಡಿಸುವ ಕವಿತೆಯೊಂದು ಅತ್ಯಂತ ಜನಪ್ರಿಯವಾಯಿತು. ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯಿ ಸುತರ ಕಾಯಿ ಎಮ್ಮ ಜನ್ಮದಾತೆಯೇ. ಈ ಪದ್ಯ ಕನ್ನಡಿಗರಿಗೆ ತುಂಬ ಪರಿಚಿತವಾಗಿದ್ದು ಗಾಯಕರ ನಾಲಿಗೆಯ ಮೇಲೆ ನಲಿದಾಡಿದೆ. ಹೆಬ್ಬೆರಳು, ಚಿತ್ರಬಾನು ಪೈಯವರು ಬರೆದಿರುವ ನಾಟಕಗಳು. ಜಪಾನಿ ಭಾಷೆಯ ನೋ ನಾಟಕಗಳನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದವರು ಪೈಗಳೇ. ಸಾಹಿತ್ಯಜ್ಞನ ಆತ್ಮಕಥನ, ಬರಹಗಾರನ ಹಣೆಯ ಬರಹ, ಕನ್ನಡದ ಮೋರೆ ಇವು ಪೈಯವರ ಇತರ ಕೃತಿಗಳು. ಮುಖ್ಯವಾಗಿ ಗೋವಿಂದ ಪೈ ಸಂಶೋಧಕರು. ಇವರು ಬರೆದ ಸಂಶೋಧನಾ ಲೇಖನಗಳು ಸುಮಾರು 200ರಷ್ಟು. ಇವನ್ನು ಉಡುಪಿಯ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರವು 1995ರಲ್ಲಿ ಗೋವಿಂದ ಪೈ ಸಂಶೋಧನಾ ಸಂಪುಟ ಎಂಬುದಾಗಿ ಪ್ರಕಟಿಸಿದೆ. ಈ ಗ್ರಂಥದ ಒಟ್ಟು ಪುಟಗಳು 1400. ಇದು ಒಬ್ಬ ವ್ಯಕ್ತಿಯೇ ಒಂದು ಜೀವಮಾನದ ಕೃತಿ. ಪೈಗಳ ಸಂಶೋಧನಾತ್ಮಕ ಬರವಣಿಗೆ ಪ್ರಾರಂಭವಾಗಿದ್ದು 1924ರಲ್ಲಿ. ಅವರ ಸಂಶೋಧನಾ ಕ್ಷೇತ್ರ ಇತಿಹಾಸ, ಹಳೆಗನ್ನಡ, ಕವಿ, ಕಾವ್ಯ, ಹೊಸಗನ್ನಡ ಸಾಹಿತ್ಯ ಇದಕ್ಕೆ ಸಂಬಂಧಿಸಿದೆ. ಗೋವಿಂದ ಪೈ ಅವರು ಬಹುಭಾಷಾ ಜ್ಞಾನ ಅಗಾಧವಾದದ್ದು ಹಾಗೂ ಕೌತುಕದಿಂದ ಕೂಡಿದೆ. ಸುಮಾರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದ ಇವರ ಸೃಜನಶೀಲ ಸಾಹಿತ್ಯವು ಅದ್ಭುತವಾದದ್ದು. ಏಕಲವ್ಯನನ್ನು ಕುರಿತು ಪದ್ಯಾತ್ಮಕ ಏಕಾಂತ ನಾಟಕ ಹೆಬ್ಬೆರಳು. ಪೈ ಅವರು ಹಿಂದಿನ ಕವಿಗಳ ಜೀವನ, ಕಾಲ, ಸ್ಥಳಾದಿಗಳನ್ನು ಕುರಿತು ಚರ್ಚಿಸಿದ್ದಾರೆ. ಅಲ್ಲದೆ ಹೊಸ ಕನ್ನಡದ ಹಲವಾರು ಲೇಖಕರು ನೀಡಿದ ಕಾಣಿಕೆಯನ್ನು ಚಿತ್ರಿಸಿದ್ದಾರೆ.
ಗೋವಿಂದ ಪೈ ಭಾರತ ದೇಶ ಸ್ವತಂತ್ರವಾದರೂ ದೇಶ ವಿಭಜನೆ ಆದುದನ್ನು ಕಂಡು ಕಡುನೊಂದರು. ಇದರೊಂದಿಗೆ ಗಾಂಧೀಜಿ ಕೊಲೆಯಾದುದು ಅವರ ದುಃಖವನ್ನು ಹೆಚ್ಚಿಸಿತು. ಕರ್ನಾಟಕ ಏಕೀಕರಣವಾದಾಗ ಮಂಜೇಶ್ವರ ಕರ್ನಾಟಕ ಹೊರಗುಳಿದಿದ್ದು ಪೈ ಅವರ ಮೂರನೆಯ ದುಃಖದ ಸಂಗತಿಯಾಯಿತು. ಈ ಮೂರು ನೋವು ಅವರನ್ನು ದೀರ್ಘಕಾಲ ಕಾಡಿತ್ತು. ಗೋವಿಂದ ಪೈ ಅವರು ಮುಂಬೈಯಲ್ಲಿ 1950ರಲ್ಲಿ ನಡೆದ 34ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇದಕ್ಕೂ ಮುನ್ನ 1949ರಲ್ಲಿ ಆಗಿನ ಮದ್ರಾಸ್ ಸರ್ಕಾರ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. ಅಂದು ಅವರು ಓದಿದ ಕವನದಲ್ಲಿ ಭಾರತದ ದಾರಿದ್ರ್ಯದ ಅನ್ನ, ಬಟ್ಟೆ, ವಸತಿ ಮೊದಲಾದ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದಾಗಲೇ ಭಾರತಕ್ಕೆ ಬಂದ ಸ್ವಾತಂತ್ರ್ಯಕ್ಕೆ ಅರ್ಥ ಸಿಗುತ್ತದೆ ಅಥವಾ ಬರುತ್ತದೆ ಎಂಬ ಆಶಯವನ್ನು ವ್ಯಕ್ತಪಡಿಸಿದರು. ಗೋವಿಂದ ಪೈ ಅವರು 1963ರಲ್ಲಿ ತೀರಿಕೊಂಡರು. ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.